ಬಿಜೆಪಿ ಎಂಎಲ್ಎ ಅಭಯ ಪಾಟೀಲ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ ಎಫ್ಐಆರ್. ಸುಪ್ರೀಂ ಕೋರ್ಟ್ನ ಕಟು ನಿರ್ದೇಶನದ ಬಳಿಕ ಲೋಕಾಯುಕ್ತ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಪ್ರೀಂ ಕೋರ್ಟ್ನ ಕಟು ನಿರ್ದೇಶನದ ಬಳಿಕ ಲೋಕಾಯುಕ್ತ ಎಫ್ಐಆರ್. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ ಕೊಟ್ಟ ದೂರಿನಡಿ ಎಫ್ಐಆರ್ ದಾಖಲಾಗಿರುವಂತಹದ್ದು. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕರಾಗಿದ್ದ ಅಭಯ್ ಪಾಟೀಲ್ ವಿರುದ್ಧ 2003ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾಗ ಇದ್ದ ಒಟ್ಟು ಆಸ್ತಿ 40 ಲಕ್ಷ ರೂಪಾಯಿ. ಆದರೆ 2008ರಲ್ಲಿ ಆಸ್ತಿಯ ಮೌಲ್ಯ 75 ಲಕ್ಷ ರೂಪಾಯಿಗೆ ಏರಿಕೆಯಾಗಿತ್ತು. ಶಾಸಕರಾಗಿದ್ದಾಗ 5 ವರ್ಷದ ಅವಧಿಯಲ್ಲಿ ಶಾಸಕರ ಆಸ್ತಿ ಭಾರಿ ಏರಿಕೆಯಾಗಿದೆ. ಲೋಕಾಯುಕ್ತಕ್ಕೆ ದೂರು ನೀಡಿದಂತಹ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಈ ಬಗ್ಗೆ ತನಿಖೆ ಮಾಡಬೇಕು. 2015ರಲ್ಲಿ ಲೋಕಾಯುಕ್ತ ನಡೆಸಿದ್ದ ಪ್ರಾಥಮಿಕ ತನಿಖೆಯಲ್ಲಿ ಆಸ್ತಿ ಹೆಚ್ಚಳ ಸಾಬೀತಾಗಿತ್ತು. ಶಾಸಕ ಅಭಯ್ ಪಾಟೀಲ್ ಆಸ್ತಿ 346ರಷ್ಟು ಹೆಚ್ಚಳ ಆಗಿದೆ ಎಂದು ಆ ಒಂದು ತನಿಖೆಯಲ್ಲೇ ಗೊತ್ತಾಗಿತ್ತು. ಹೀಗಿದ್ದರೂ ಕೂಡ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಲೋಕಾಯುಕ್ತ ವಿಫಲ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ದಾವೆ ಸಲ್ಲಿಸಿದ್ದ ಸುಜಿತ್ ಮುಳುಗುಂದ ಸುಪ್ರೀಂ ಕೋರ್ಟ್ ಕಟು ಟಿಪ್ಪಣಿಯ ಬಳಿಕ ಈಗ ಲೋಕಾಯುಕ್ತರಿಂದ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಬಿಜೆಪಿಯ ಶಾಸಕ ಅಭಯ್ ಪಾಟೀಲ್ ಮೇಲೆ ಎಫ್ಐಆರ್ ದಾಖಲಾಗಿರುವಂತಹದ್ದು. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರ್ತಕ್ಕಂತಹ ಅಭಯ್ ಪಾಟೀಲ್ ಸುಪ್ರೀಂ ಕೋರ್ಟ್ನ ಕಟು ನಿರ್ದೇಶನ ಆಯಿತು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನು ಇಷ್ಟು ಲಘುವಾಗಿ ಯಾಕೆ ನೋಡ್ತಾ ಇದ್ದೀರಿ, ಯಾಕೆ ಎಫ್ಐಆರ್ ಇನ್ನೂ ಕೂಡ ಆಗಿಲ್ಲ, ಎಫ್ಐಆರ್ ಮಾಡಿಸಿ ಅಂಥೇಳಿ ಕಟುವಾಗಿ ಟೀಕಿಸಿತ್ತು, ನಿರ್ದೇಶನ ಕೊಟ್ಟಿತ್ತು. ಅದರ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತರು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ. 2003ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ವ್ಯಕ್ತಿ ಅಭಯ್. ಒಟ್ಟು ಆ ಸಂದರ್ಭದಲ್ಲಿ ಅಫಿಡವಿಟ್ನಲ್ಲಿ 40 ಲಕ್ಷ ರೂಪಾಯಿ ಅಂತ ತೋರಿಸಿದ್ರು ತಮ್ಮ ಆಸ್ತಿ, ಒಟ್ಟು ಸ್ಥಿರಾಸ್ತಿ ಚರಾಸ್ತಿ ಎಲ್ಲ ಸೇರಿ. ಆ ಆಸ್ತಿ 2008ಕ್ಕೆ ಎಷ್ಟಾಗಬೇಕಿತ್ತು? ಕೇವಲ 5 ವರ್ಷಗಳ ಗ್ಯಾಪ್ನಲ್ಲಿ, 5 ವರ್ಷದ ಗ್ಯಾಪ್ನಲ್ಲಿ ಅದು 75 ಲಕ್ಷ ರೂಪಾಯಿಗೆ ಏರಿಕೆಯಾಗುತ್ತೆ. ಶಾಸಕರಾಗಿದ್ದಾಗ 5 ವರ್ಷದ ಅವಧಿಯಲ್ಲಿ ಶಾಸಕರ ಆಸ್ತಿ ಭಾರಿ ಏರಿಕೆಯಾಗಿದೆ. ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ಸಾಮಾಜಿಕ ಕಾರ್ಯಕರ್ತ ಸುಜಿತ್ 2015ರಲ್ಲಿ ಲೋಕಾಯುಕ್ತ ನಡೆಸಿದಂತಹ ಪ್ರೈಮರಿ ತನಿಖೆಯಲ್ಲಿ ಆಸ್ತಿ ಹೆಚ್ಚಳ ಸಾಬೀತಾಗಿತ್ತು. ಶಾಸಕ ಅಭಯ್ ಪಾಟೀಲ್ ಆಸ್ತಿ 346ರಷ್ಟು ಹೆಚ್ಚಳ ಆಗಿದೆ ಎಂದು ಲೋಕಾಯುಕ್ತ ಎಸ್ಪಿ ವರದಿ ಸಲ್ಲಿಸಿದ್ರು. ಚುನಾವಣೆಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಕೆ ಆಗುತ್ತೆ. ಅಲ್ಲಿ ಆಸ್ತಿ ವಿವರವನ್ನು ಸ್ಪಷ್ಟವಾಗಿ ಬರೀಬೇಕಾಗುತ್ತೆ. ನನ್ನ ಜೊತೆ ಇಷ್ಟು ಸ್ಥಿರಾಸ್ತಿ ಇದೆ, ಇಷ್ಟು ಚರಾಸ್ತಿ ಇದೆ, ಈ ಎಲ್ಲ ಆಸ್ತಿಗಳು ಅದರ ಒಡೆಯ ನಾನೇ. ಆದರೆ ಈಗ ಕೇವಲ 5 ವರ್ಷದ ಆಡಳಿತಾವಧಿಯಲ್ಲಿ 346ರಷ್ಟು ಆಸ್ತಿ ಹೆಚ್ಚಳ ಆಗುತ್ತೆ ಅನ್ನೋದಾದರೆ ನಿನ್ನ ಆದಾಯದ ಮೂಲ ಯಾವುದಯ್ಯ ಅಂತ ಕೇಳ್ತಾರೆ. ನಿನ್ನ ಆದಾಯದ ಮೂಲ ಯಾವುದು, ನಿನ್ನ ಇನ್ಕಮ್ ಸೋರ್ಸ್ ಏನು, ಎಷ್ಟೆಷ್ಟು GST ಪೇ ಮಾಡಿದ್ದಿ, ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಿ, ಎಲ್ಲದಕ್ಕೂ ಪೇಪರ್ ಡಾಕ್ಯುಮೆಂಟ್ ತಗೊಂಡು ಬಾ ಅಂತೇಳಿ ಹೇಳ್ತಾರೆ. ಸಮರ್ಥವಾದ ಉತ್ತರ ಇಲ್ಲದೇ ಇದ್ದರೆ ಅಭಯ್ ಪಾಟೀಲ್ಗೆ ಭಯ ಅಂತೂ ಖಂಡಿತ ಕಾಡುತ್ತೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ. ಈ ಹಿಂದೇಟು ಹಾಕಿದ್ದಂತಹ ಪ್ರಕರಣ ಇದು. ಲೋಕಾಯುಕ್ತರು ನಿರಾಸಕ್ತಿ ತೋರಿದ್ದಂತಹ ಪ್ರಕರಣ ಇದು. ಅಭಯ್ ಪಾಟೀಲ್ರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪ ಇದ್ದಂತಹ ಪ್ರಕರಣ ಇದು. ಸಾಮಾಜಿಕ ಕಾರ್ಯಕರ್ತನ ಮನವಿಯ ಮೇರೆಗೆ ಕೋರ್ಟ್ ಕೂಡ ಪ್ರಶ್ನೆ ಮಾಡ್ತು. ಈ ತರಹದ್ದೊಂದು ಪ್ರಕರಣದಲ್ಲಿ ನಿರಾಸಕ್ತಿ ತೋರೋದು ಒಳ್ಳೆಯದಲ್ಲ, ಯಾಕಿಷ್ಟು ವಿಳಂಬ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಈಗ ಮತ್ತೆ ಈ ಒಂದು ಚರ್ಚೆ ಮುನ್ನೆಲೆಗೆ ಬಂದಿರುವಂತಹದ್ದು. ಈ ಪ್ರಕರಣ ಈಗ ಮತ್ತೆ ಚರ್ಚೆಯಲ್ಲಿದೆ. ಲೋಕಾಯುಕ್ತರು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ. ತನಿಖೆ ಚುರುಕುಗೊಂಡಿದೆ. ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಬಿಜೆಪಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.